ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಒಂದೆಡೆ ಹಿಜಾಬ್ ಗಲಾಟೆ, ಮತ್ತೊಂದೆಡೆ ದೇವಸ್ಥಾನಗಳ ಮುಂದೆ ಮುಸ್ಲಿಮರು ವ್ಯಾಪಾರ ನಡೆಸಬಾರದು ಅನ್ನುವ ನಿರ್ಬಂಧ. ಮೂರನೆಯದು ಇವತ್ತು ಹಲಾಲ್ ಕಟ್ ಜಗಳ. ಈ ಎಲ್ಲ ಘಟನೆಗಳೇನಿವೆ ಇದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಅಂತ. ಇದು ಒಂದು ಬಿಗ್ಗರಾದ ಷಡ್ಯಂತರದ ಭಾಗ. ಈ ಒಂದು ಷಡ್ಯಂತರದಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಮಾಧ್ಯಮ ಇನ್ವಾಲ್ವ್ ಆಗಿದೆ, ಕಾರ್ಯಾಂಗ ಇನ್ವಾಲ್ವ್ ಆಗಿದೆ, ಸರ್ಕಾರ ಇನ್ವಾಲ್ವ್ ಆಗಿದೆ. ಇದರ ಹಿಂದೆ ಒಂದು ಉದ್ದೇಶ ಇದೆ, ದುರುದ್ದೇಶ. ಅದು ಅಧಿಕಾರ ರಾಜಕಾರಣ. ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರ ಮೇಲೆ ಎತ್ತಿ ಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂಥದ್ದು. ಇದು ಬಹುಸಂಖ್ಯಾತರ ಮತದ ಮೇಲೆ ನಿಂತಿದೆ. ಆ ಕಾರಣಕ್ಕಾಗಿ ರಾಜಕೀಯ ಪಕ್ಷಗಳು ಕೂಡ ಈ ಷಡ್ಯಂತರದ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾಕೆಂದರೆ ಅವರಿಗೂ ಕೂಡ ಬಹುಸಂಖ್ಯಾತರ ಮತವನ್ನು ಕಳೆದುಕೊಳ್ಳುವ ಭಯ. ಯಾರು ಈ ಸಮಾಜದಲ್ಲಿ ಸತ್ಯದ ಬಗ್ಗೆ ಮಾತನಾಡಬೇಕು ಅವ್ರು ಯಾರೂ ಮಾತನಾಡ್ತಾ ಇಲ್ಲ. ಈ ತಾರತಮ್ಯ, ದ್ವೇಷದ ಬಗ್ಗೆ ಯಾರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕೋ ಅವರ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಿಲ್ಲ. ಟಿ ವಿ ವಾಹಿನಿಗಳಲ್ಲಿ 4-6 ಕಾವಿದಾರಿಗಳು ಒಬ್ಬಿಬ್ಬರು ಮುಸ್ಲಿಮರನ್ನು ಕರೆಸಿ ಕುಳಿಸಿ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನಷ್ಟು ಬೆಂಕಿ ಹಚ್ಚುವ ಯತ್ನ ನಡೀತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾದದ್ದು. ಇದು ಸರಿಯಲ್ಲ ಅಂತ ಹೇಳುವವರು ಇಲ್ಲ. ಸರಿ ಯಾವುದು, ತಪ್ಪು ಯಾವುದು ಅನ್ನೋದನ್ನು ಮಾತನಾಡುವವರು ನನಗೆ ಕಾಣ್ತಾ ಇಲ್ಲ. ಎಲ್ಲೆಡೆ ದ್ವೇಷವನ್ನು ಬಿತ್ತಲಾಗ್ತಾ ಇದೆ. ಈ ದೇಶದ ನೆಲವನ್ನು, ಈ ದ್ವೇಷವನ್ನು ಬಿತ್ತಿ ಬೆಳೆಸುವುದಕ್ಕೆ ಹಸನನ್ನಾಗಿ ಮಾಡಿಡಲಾಗಿದೆ. ಹಸನಾಗಿದೆ ಅದು. ಈಗ ಅಲ್ಲಿ ದ್ವೇಷವೇ ಮೊಳಕೆ ಹೊಡೆಯುತ್ತೆ, ದ್ವೇಷವೇ ಬೆಳೆಯುತ್ತೆ. ಪ್ರತಿಯೊಬ್ಬರೂ ಮಾತನಾಡುವುದನ್ನು ನಾನು ಕೇಳ್ತಾ ಇದ್ದೇನೆ, ವಾಹಿನಿಗಳಲ್ಲಿ, ಹೊರಗಡೆ, ಸಾಮಾಜಿಕ ಜಾಲತಾಣಗಳಲ್ಲಿ. ನಮ್ಮ ಪರಂಪರೆಯಲ್ಲಿ ಮಾತು ಹೇಗಿರಬೇಕು ಅನ್ನೋದಕ್ಕೆ ಹಲವು ಮಹನೀಯರು ಮಾತನಾಡಿದ್ದಾರೆ. ಬಸವಣ್ಣ ಕೂಡ ಹೇಳಿದ್ದಾರೆ, ಮಾತು ಮುತ್ತಿನ ಹಾರದಂತಿರಬೇಕು. ಅವರ ಅನುಭವದಿಂದ ಬಂದದ್ದು, ಕಂಡುಕೊಂಡದ್ದು. ಯಾವತ್ತೂ ಕೂಡ ಮಾತು ಕತ್ತಿಯ ಮೊನಚಂತೆ ಇರಕೂಡದು. ಆ ರೀತಿಯ ಮಾತುಗಳು ಏನಿವೆ ಅಂತಂದರೆ ಅದು ಸಮಾಜದಲ್ಲಿ ಅಂತಹ ವಾತಾವರಣವನ್ನು ಸೃಷ್ಟಿಸ್ತವೆ. ದ್ವೇಷದ ಮಾತು ದ್ವೇಷವನ್ನು ಸೃಷ್ಟಿಸುತ್ತೆ, ಸಮಾಜವನ್ನು ನಾಶಪಡಿಸುತ್ತೆ. ಅದು ಈ ದ್ವೇಷ ಅನ್ನುವುದೇನಿದೆ ಅದು ಹೊರಗೆ ಸುಡುವುದಕ್ಕಿಂತ ಮೊದಲು ಒಳಗೆ ನಮ್ಮನ್ನು ಸುಡ್ತಾ ಹೋಗುತ್ತೆ. ನಮಗೆ ಅದರ ಅರಿವೇ ಇರಲ್ಲ. ಅದು ನಮ್ಮನ್ನು ಸುಡುತ್ತಾ ಮೊದಲು ನಮ್ಮ ಹೃದಯವನ್ನು ಮುಗಿಸುತ್ತೆ. ಹೃದಯ ಹೋದ ಮೇಲೆ ಮನುಷ್ಯನ ಬದುಕು ಮುಗಿದಾಗಿ. ಸೊ ಇಂಥ ಒಂದು ವಾತಾವರಣದಲ್ಲಿ ನಾವಿದ್ದೇವೆ. ನಾವಿಂದು ಮಾತನಾಡಬೇಕಾದ ವಿಚಾರಗಳ ಬಗ್ಗೆ ಮಾತನಾಡ್ತಾನೇ ಇಲ್ಲ. ಮಾತನಾಡದ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇದೆ. ಒಂದು ವಿಚಾರವೇ ಅದು ನಗಣ್ಯವಾದದ್ದು, ಇನ್ನೊಂದು ಆ ಮಾತುಗಳು ಸಾಮಾಜಿಕವಾಗಿ ಬೀರುವ ಪರಿಣಾಮ, ಮತ್ತೊಂದು ಅದು ನೇರವಾಗಿ ಬದುಕಿಗೆ ಸಂಬಂಧ ಇಲ್ಲದಿರುವಂಥದ್ದು. ಸೊ ಇದು ಅಂದರೆ ನಾವು ಮಾತು ತಪ್ಪಿದ್ದೇವೆ ಅಂದರೆ ನಾವು ದಾರಿ ತಪ್ಪಿದ್ದೇವೆ ಅಂತ ಅರ್ಥ. ಇವತ್ತು ಮಾತು ತಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರು ಟಿ ವಿ ವಾಹಿನಿಗಳಲ್ಲಿ ಕುಳಿತಿದ್ದಾರೆ, ಅವರು ಸಾಮಾಜಿಕ ಜಾಲತಾಣಗಳನ್ನು ನಿಯಂತ್ರಿಸ್ತಿದ್ದಾರೆ. ಹೀಗೆ ಆಡಬಾರದ ಮಾತುಗಳನ್ನು ಆಡ್ತಾ ಸಮಾಜವನ್ನು ನಾಶಪಡಿಸುವ ಒಂದು ಯತ್ನ ನಡೀತಾ ಇದೆ. ಇದಕ್ಕೆ ಪ್ರತಿಭಟಿಸಬೇಕಾದಂಥವ್ರು ಏನಿದ್ದಾರೆ ಅವರು ಪ್ರತಿಭಟಿಸ್ತಾ ಇಲ್ಲ, ಅವರು ಮೌನವಾಗಿದ್ದಾರೆ. ನಾನು ಹೇಳಿದೆ, ಭಾರತೀಯ ಪರಂಪರೆಯಲ್ಲಿ ಮಾತಿನ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಬಸವಣ್ಣ ಮಾತನಾಡಿದ್ದಾನೆ, ಬುದ್ಧ ಮಾತಿಗಿಂತ ಮೌನ ಬಹಳ ಮುಖ್ಯ ಅಂತ ಹೇಳಿದ್ದಾನೆ. ಈಗ ನಾವು ಈ ವಿಚಾರಕ್ಕೆ ಬರೋಣ. ಈಗ ಏನು 3 ಪ್ರಮುಖ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದೆ. ಅದು ವಿವಾದವನ್ನು ಸೃಷ್ಟಿಸಿದ್ದು, ಕೆಲವರು ರಾಜಕೀಯ ಲಾಭಕ್ಕಾಗಿ ಮಾಡಿದ್ದು. ಒಂದು ಹಿಜಾಬ್ ವಿಚಾರ, ಎರಡನೇದು ಮುಸ್ಲಿಂ ವ್ಯಾಪಾರ ನಿರ್ಬಂಧ,
ಮೂರನೇದು ಹಲಾಲ್ ಕಟ್. ಸೊ ಈ ಮೂರೂ ವಿವಾದಗಳನ್ನು ಸೃಷ್ಟಿಸಿದ ಜನ ಇದ್ದಾರಲ್ಲ, ಅವರು ಈ ಸಮಾಜಕ್ಕೆ ಅಪಾಯವನ್ನು ತಂದಿಡ್ತಾರೆ, ಈಗಾಗಲೇ ತಂದಿಟ್ಟಿದ್ದಾರೆ. ನಾವೆಲ್ಲ ಕುಳಿತು ಆಲೋಚನೆ ಮಾಡೋಣ. ಈ ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸಲಿ ಬಿಡಿಸಲಿ ಅದು ನಮ್ಮ ಬದುಕಿಗೆ ಯಾವ ಸಂಬಂಧವನ್ನು ಹೊಂದಿದೆ? ಪ್ರಶ್ನಿಸಿಕೊಳ್ಳೋಣ. ಸೊ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡಲಿ ಬಿಡಲಿ, ಅದು ನಮ್ಮ ಬದುಕಿಗೆ ಹೇಗೆ ಸಂಬಂಧಿಸಿದೆ? ಹಲಾಲ್ ಕಟ್ ಮಾಡಲಿ, ಇನ್ಯಾವುದೋ ಕಟ್ ಮಾಡಲಿ, ಮಾಂಸ ತಿನ್ನುವವರಿಗೆ ಅದು ಯಾವ ಪರಿಣಾಮವನ್ನು ಬೀರುತ್ತೆ? ಈ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಅಂದರೆ ನಮ್ಮ ಬದುಕಿಗೆ ಸಂಬಂಧ ಇಲ್ಲದಿರುವ ವಿಚಾರಗಳ ಬಗ್ಗೆನೇ ನಾವು ಮಾತನಾಡ್ತಾ ನಾವು ಡೈವರ್ಟ್ ಆಗ್ತಿದ್ದೀವಿ. ನಮಗೆಲ್ಲ ಸಮಸ್ಯೆ ಇದೆ, ನನಗೆ ಗೊತ್ತು. ನಿಮಗೆಲ್ಲ ಸಮಸ್ಯೆ ಇದೆ, ನನಗೆ ಗೊತ್ತು. ನಿಮಗೆ ಬದುಕಿನ ಸಮಸ್ಯೆ ಇದೆ. ಬದುಕುವುದು ಹೇಗೆ ಅನ್ನೋದು ಕಷ್ಟ ಇದೆ. ಯಾಕೆಂದರೆ ಒಂದು ಸಿಲಿಂಡರ್ ಬೆಲೆ 1000 ರೂಪಾಯಿ ದಾಟಿದೆ. ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಬೆಲೆ ಮೇಲಕ್ಕೆ ಹೋಗ್ತಿದೆ. ತರಕಾರಿಯನ್ನು ಖರೀದಿಸುವಂತಿಲ್ಲ. ಸಂತೋಷದಿಂದ ಊಟ ಮಾಡುವ ಸ್ಥಿತಿ ಸಮಾಜದಲ್ಲಿ ಇಲ್ಲ. ಪ್ರತಿಯೊಬ್ಬರೂ ನೋವಿನಲ್ಲಿ ಬದುಕ್ತಿದ್ದಾರೆ. ನೀವು ನೋವಿನಲ್ಲಿ ಬದುಕ್ತಿದ್ದೀರಿ. ಆದರೆ ನೋವಿನಲ್ಲಿ ಬದುಕಿದ ನಿಮಗೆ ಈ ಒಂದು ಭ್ರಮೆಯನ್ನು ಸೃಷ್ಟಿಸಲಾಗ್ತಿದೆ. ನನಗೆ ಅನ್ನ ಇಲ್ಲ ಅಂದರೆ ಅಯೋಧ್ಯೆಯಲ್ಲಿ ನಿರ್ಮಿಸ್ತಿರುವ ರಾಮ ಮಂದಿರವನ್ನು ತೋರಿಸ್ತಾರೆ. ನನಗೆ ಹಸಿವು ತಣ್ಣೀರು ಬಟ್ಟೆಯನ್ನು ಹಾಕಿಕೊಂಡು ನಾನು ಮಲಗಿದ್ದೀನಿ ಅಂತ ಅಂದರೆ ನನಗೆ ಪಾಕಿಸ್ತಾನವನ್ನು ತೋರಿಸ್ತಾರೆ. ನನಗೆ ಬಾಯಾರಿಕೆಯಾಗಿದೆ, ಕುಡಿಯೋದಕ್ಕೆ ನೀರು ಬೇಕು ಅಂತ ಅಂದರೆ ದೇಶಭಕ್ತಿ ಮಾತನಾಡ್ತಾರೆ. ನಾನು ಹೇಗೆ ಬದುಕಲಿ ಅನ್ನುವ ಪ್ರಶ್ನೆ ಇದೆಯಲ್ಲ, ನನ್ನ ಕೌಟುಂಬಿಕ ಸಮಸ್ಯೆ, ನಿಮ್ಮೆಲ್ಲರ ಕೌಟುಂಬಿಕ ಸಮಸ್ಯೆಗಳು ನನಗೆ ಗೊತ್ತು. ಈ ಸಮಸ್ಯೆಗಳಿಂದಲೇ ನಿಮ್ಮನ್ನು ವಿಮುಖರನ್ನಾಗಿ ಮಾಡಲಾಗ್ತಾ ಇದೆ. ನಿಮಗೆ ಮುಸ್ಲಿಮರನ್ನು ತೋರಿಸಲಾಗ್ತಾ ಇದೆ. ಮುಸ್ಲಿಮರ ಹಿಜಾಬ್ ವಿಚಾರವನ್ನು ಎತ್ತಿ ನೀವು ಅದನ್ನು ಚರ್ಚೆ ಮಾಡ್ತಾ ನೈಜ ಸಮಸ್ಯೆಯಿಂದ ಹೊರಗಡೆ ಬರುವಂತೆ ಮಾಡಲಾಗ್ತಾ ಇದೆ. ನೀವು ನೈಜ ಸಮಸ್ಯೆಯ ಬಗ್ಗೆ ಆಲೋಚನೆ ಮಾಡಬಹುದು. ಯಾಕೆಂದರೆ ಯಾವಾಗ ಒಂದು ದೇಶದ ಪ್ರಜೆ ತನ್ನ ನಿಜವಾದ ಸಮಸ್ಯೆ ಏನು ಅಂತ ಆಲೋಚನೆ ಮಾಡೋದಕ್ಕೆ ಪ್ರಾರಂಭ ಆದರೆ ಅದೇ ಸಂದರ್ಭದಲ್ಲಿ ಪ್ರಭುತ್ವಕ್ಕೆ ಒಂದು ನಡುಕ ಪ್ರಾರಂಭ ಆಗುತ್ತೆ. ಪ್ರಭುತ್ವವನ್ನು ನಡಗಿಸುವ ಒಂದು ಯತ್ನವನ್ನು ಮಾಡಕೂಡದು ಅನ್ನುವ ಕಾರಣಕ್ಕಾಗಿ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಲಾಗ್ತಾ ಇದೆ. ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಭಾಳಷ್ಟು ಜನ ಕೇಸರಿ ಶಾಲನ್ನು ಹಾಕಿಕೊಂಡು ಬಂದು ಕುಳಿತು ಮಾತನಾಡುವುದನ್ನು ನಾನು ಕೇಳಿದ್ದೇನೆ. ನಾನು ನಗು ಬರುತ್ತೆ. ಯಾಕೆಂದರೆ ನಿಮ್ಮ ಸಮಸ್ಯೆಯನ್ನು ಮರೆಸಲಾಗ್ತಾ ಇದೆ. ನಿಮ್ಮ ಮನೆಯಲ್ಲಿರುವ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆಯೇನೋ, ಅತ್ತೆ ಸೊಸೆ ಸಮಸ್ಯೆಯೇನೋ, ಕೌಟುಂಬಿಕ ಸಮಸ್ಯೆಯೇನೋ, ಹಣಕಾಸಿನ ಸಮಸ್ಯೆಯೇನೋ, ಕುಟುಂಬವನ್ನು ನಿರ್ವಹಣೆ ಮಾಡಲಾರದ ಒಂದು ಸ್ಥಿತಿಗೆ ನೀವು ತಲುಪಿದ್ದೀರಿ ಅನ್ನೋದು ನನಗೆ ಗೊತ್ತು. ಆದರೆ ನೀವು ಅದರ ಬಗ್ಗೆ ಆಲೋಚನೆ ಮಾಡ್ತಿಲ್ಲ. ಯಾಕೆಂದರೆ ನೀವು ಕೇಸರಿ ಶಾಲನ್ನು ಹಾಕಿಕೊಂಡಿದ್ದೀರಿ. ನಿಮಗೆ ಧರ್ಮದ ಅಫೀಮನ್ನು ತುಂಬಲಾಗಿದೆ. ಇದೇ ಧರ್ಮ ಅಂತ ಹೇಳಲಾಗಿದೆ. ಮುಸ್ಲಿಂ ಬೆದರುಗೊಂಬೆಯನ್ನು ನಿಲ್ಲಿಸಲಾಗಿದೆ. ನಿಲ್ಲಿಸಿ ನಿಮ್ಮ ಮನಸ್ಸನ್ನು ಡೈವರ್ಟ್ ಮಾಡಲಾಗಿದೆ. ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನ ಒಳಗಡೆ, ಹೃದಯದ ಒಳಗಡೆ ವಿಷವನ್ನು ತುಂಬಲಾಗಿದೆ. ಸರಳವಾಗಿ ಆಲೋಚನೆ ಮಾಡಿ, ನಿಮ್ಮ ಬದುಕಿಗೆ ಇದು ಸಂಬಂಧಪಟ್ಟಿದೆಯಾ? ಮುಸ್ಲಿಂ ಹುಡುಗಿ ಒಬ್ಬ ಕಾಲೇಜಿಗೆ ಹೋಗ್ತಾಳೆ. ಅವಳ ಧರ್ಮದ ಪ್ರಕಾರ ಹಿಜಾಬನ್ನು ಹಾಕೋತಾಳೆ, ಬುರ್ಕಾವನ್ನು ಹಾಕೋತಾಳೆ ಅಲ್ವಾ? ಅದು ಇಲ್ಲಿಯ ಬಟ್ಟೆಯ ಒಂದು ಅವ್ರ ಸಂಸ್ಕೃತಿ. ಅದು ಅವರವರಿಗೆ ಬಿಟ್ಟಿದ್ದು. ಅದು ಆಯಾಯ ಸಂಸ್ಕೃತಿಯಿಂದ ಬರುತ್ತೆ ಬಟ್ಟೆ ಧರಿಸೋದು. ನಾವು ಭಾರತೀಯ ಹೆಣ್ಣುಮಕ್ಕಳು ಸೀರೆಯನ್ನು ಧರಿಸ್ತೀವಿ ಅಲ್ವಾ? ಸೀರೆ ಬಹಳ ಅದ್ಭುತವಾದದ್ದು ಅಂತ ನಮ್ಮ ನಂಬಿಕೆ ಇದೆ. ಆದರೆ ವಿದೇಶಿಯರು ಅವರಿಗೆ ಸೀರೆ ಹೆಚ್ಚು ಸೆಕ್ಸಿಯಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಸೀರೆಯಲ್ಲಿ ಹೊಕ್ಕಳು ಕಾಣುತ್ತೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೊಕ್ಕಳನ್ನು ತೋರಿಸಲ್ಲ, ಅದು ಅಶ್ಲೀಲ ಅನ್ನೋ ಮಾತನ್ನು ವಿದೇಶಿಯರು ಹೇಳ್ತಾರೆ, ವಿದೇಶಿ ಸಂಸ್ಕೃತಿಯವರು. ನಾವು ವಿದೇಶಿ ಬಟ್ಟೆಗಳ ಬಗ್ಗೆ ಇನ್ನೊಂದು ರೀತಿ ಮಾತನಾಡ್ತೀವಿ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮುಖ್ಯ ಅಲ್ಲ. ನೀವು ಬಟ್ಟೆ ಧರಿಸೋದಿರುತ್ತಲ್ಲ, ಬಟ್ಟೆ ಕೂಡ ಆಯಾ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು, ಧರ್ಮಕ್ಕೆ ಸಂಬಂಧಪಟ್ಟದ್ದು. ಅದು ನೀವು ಹಿಂದೂ ಆದರೆ ನಿಮಗೇನು ರೀ ಸಂಬಂಧ ಇದೆ? ಅದು ಮುಸ್ಲಿಂ ಹೆಣ್ಮಕ್ಳು ಹ್ಯಾಂಗೆ ಬೇಕಾದ್ರೂ ಬರ್ತಾರೆ ಕಣ್ರಿ. ನೀವು ನಿಮ್ಮ ಮನೆ ಹೆಣ್ಮಕ್ಳು ಹ್ಯಾಂಗೆ ಬರಬೇಕು ಆಲೋಚನೆ ಮಾಡಿ. ಅಷ್ಟೇ ಬಿಟ್ಟಿದ್ದು. ಅದನ್ನು ಬೇರೆಯವರು ವಿರೋಧಿಸ ಆಗಿಲ್ಲ. ನಿಮ್ಮ ತಂಗಿನೋ, ಸಹೋದರಿನೋ, ಅಮ್ಮನೋ ಹೇಗೆ ಹೊರಗೆ ಬರಬೇಕು ಅನ್ನೋದು ನಿಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅದ್ರ ಪಕ್ಕ ಮಾಡಿ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ಇವತ್ತು ನೋಡಿದೆ ನಾನು ಮುಸ್ಲಿಮ್ ರನ್ನ ಏನು ಟಾರ್ಗೆಟ್ ಮಾಡ್ತಾ
ಯಾವಾಗ ಈ ವ್ಯಾಪಾರ ನಿರ್ಬಂಧವನ್ನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮುಸ್ಲಿಮರು ಹೋಗಿ ಪೇಜಾವರ ಶ್ರೀಯನ್ನು ನೋಡಿದ್ರಂತೆ. ನನಗೆ ನಗು ಬಂತು. ಎಂತಹ ಅಸಹಾಯಕತೆಗೆ ಈ ಮುಸ್ಲಿಂ ವ್ಯಾಪಾರಸ್ಥರು ತಲುಪಿದ್ದಾರೆ ಅಂತ. ಯಾಕೆಂದರೆ ಪೇಜಾವರ ಶ್ರೀಯಿಂದ ಯಾವ ಪರಿಹಾರವರು ಸಿಗಲಾರದು. ಪೇಜಾವರ ಶ್ರೀಯೇ ಅತಿ ದೊಡ್ಡ ಕೋಮುವಾದಿ ಅವರು. ಅಟ್ಲೀಸ್ಟ್ ಇವರು ಹಿಂದಿನ ಸ್ವಾಮಿಗಳು ವಿಶ್ವೇಶ ತೀರ್ಥರು ಏನಿದ್ರು ಅವರು ಒಂದು ಮುಖವಾಡವನ್ನಾದರೂ ಹಾಕ್ಕೋತಿದ್ರು. ಅವ್ರ ಮನಸ್ಸಾರು ಸ್ವಲ್ಪ ಇತ್ತೇನೋ ಅವ್ರು ನಿಮ್ಮ ಮಿತಿ ಒಳಗಡೆ. ಆದರೆ ಇವರು ಇದಕ್ಕಿಂತ ಅಪಾಯಕಾರಿ. ಅವರನ್ನು ಹೋಗಿ ನೀವು ಕೇಳೋ ಸ್ಥಿತಿ ಬಂತಲ್ಲ, ಇದು ನನಗೆ ದುಃಖಕರವಾದ್ದು. ಯಾಕಂದರೆ ಆ ಸ್ವಾಮೀಜಿ ಯಾವ ಕಾರಣಕ್ಕೂ ಕೂಡ ನಿಮಗೆ ಸಹಾಯ ಮಾಡಲಾರ. ಆ ಸ್ವಾಮೀಜಿಯ ಮನಸ್ಸಿನ ಒಳಗಡೆ ದ್ವೇಷ ತುಂಬಿದೆ. ಆ ಸ್ವಾಮೀಜಿಯ ಮನಸ್ಸಿನ ಒಳಗಡೆ ಕೋಮುವಾದ ತುಂಬಿದೆ. ಅಂಥವರ ಎದುರು ನೀವು ದಯನೀಯ ಸ್ಥಿತಿಯಲ್ಲಿ ಕುಳಿತದ್ದನ್ನು ನೋಡಿದಾಗ ನನ್ನ ದೇಶ ಎಲ್ಲಿಗೆ ಬಂತು ಅಂತ. ಅವರು ಗೋಡೆ ಮೇಲೆ ಅಡ್ಡದೀಪ ಇಟ್ಟ ಹಾಗೆ ಏನು ಈ ವ್ಯಾಪಾರ ನಿರ್ಬಂಧ ಇದೆಯಲ್ಲ ಅದು ನಮ್ಮ ಕೈಯಲ್ಲಿಲ್ಲ, ಎಲ್ಲರೂ ಸೇರಿ ಮಾಡಿದ್ದು. ಹಿಂದ್ಗಡೆ ಕುಳಿತು ಪಿತೂರಿ ಮಾಡುವವರು ಇರೆ, ಹೊರಗಡೆ ಭಾಷಣ ಹೊಡೆಯೋರು ಇರೆ. ಅವ್ರ ಹತ್ರ ಹೋಗುವ ಸ್ಥಿತಿ ನಿಮಗೆ ಬಂತಲ್ಲ, ಆ ದುಃಖ ನನಗೆ ಇದೆ, ಆ ಬೇಸರ ನನಗಿದೆ. ಈ ದೇಶದ ಯಾವ ಪ್ರಜೆಗೂ ಕೂಡ ಅಂತಹ ಸ್ಥಿತಿ ಬರಬಾರ್ದು. ಇನ್ನು ಈಗ ಪ್ರಾರಂಭವಾದ ಹಿಲಾಲ್ ವಿಚಾರ ತಗೋಣ. ಅದು ಹಲಾಲ್ ವಿಚಾರಕ್ಕೆ ಬರೋಣ. ಹಲಾಲ್ ಕಟ್ಟು ಜಟ್ಕಾ ಕಟ್ಟು ಅಂತ ಆ ಕಾಳಸ್ವಾಮಿ ಅನ್ನುವ ಒಬ್ಬ ಕಾವಿ ಹಾಕಿಕೊಂಡಂಥ ಒಬ್ಬ ವ್ಯಕ್ತಿ ಇದನ್ನು ಮೊನ್ನೆ ಎಲ್ಲ ಯಾವುದೋ ಮಾಂಸದ ಅಂಗಡಿಗೆ ಹೋಗಿ ಪ್ರಾರಂಭ ಮಾಡಿದ್ದನ್ನು ನೋಡಿದೆ. ಅದು ಇವತ್ತು ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗಿಂತ ಇದು ಹೆಚ್ಚು ದೊಡ್ಡ ಸಮಸ್ಯೆ ಅನ್ನುವಂತೆ ವಾಹಿನಿಗಳಲ್ಲಿ ಚರ್ಚೆ ನಡೀತಾ ಇತ್ತು. ಆ ಚರ್ಚೆಯನ್ನು ಕೂಡ ನಾನು ಕೇಳಿಸಿಕೊಂಡೆ, ನೋಡಿದೆ ಸ್ವಲ್ಪ ಕಾಲ. ಅಲ್ಲೂ ಕೂಡ ಒಬ್ಬ ಮುಸ್ಲಿಮರನ್ನ ಇಟ್ಬಿಟ್ಟು ಈ ಎಲ್ಲ ಕಾವಿದಾರಿಗಳು ಬಂದು ಭಾಷಣ ಹೊಡಿತಾ ಇದ್ದರು. ಅವ್ರು ಯಾರೋ ರಾಜಶೇಖರಾನಂದ ಸ್ವಾಮೀಜಿ ಅಂತೆ. ಸೊ ಅವರು ಯಾರೋ ಇನ್ನೊಬ್ಬರು ಯಾರೋ ಚಡ್ಡಿ ಲಂಗೋಟಿ ಜನಗಳನ್ನ ಕೂರಿಸ್ಕೊಂಡು ಚರ್ಚೆ ನಡೆಸ್ತಾ ಇದ್ದರು. ಸೊ ಏನಿದೆ ಇದರ ಉದ್ದೇಶ ಏನು ಅನ್ನುವುದನ್ನು ನೀವೆಲ್ಲ ತಿಳ್ಕೊಬೇಕು. ನೀವು ಮಾಂಸಾಹಾರಿಗಳಾಗಿದ್ದರೆ ನೀವು ಎಚ್ಚರಗೊಳ್ಳಿ. ನಿಮ್ಮ ಆಹಾರ ಸಂಸ್ಕೃತಿಯ ಮೇಲೆ ಹಲ್ಲೆ ನಡೀತಾ ಇದೆ. ನಿಮ್ಮ ಆಹಾರ ಸಂಸ್ಕೃತಿಯನ್ನು ನಾಶಪಡಿಸುವ ಒಂದು ಷಡ್ಯಂತ್ರ ಇದೆ ಇದರ ಹಿಂದೆ. ಈ ಹಲಾಲ್ ಕಟ್ನಿಂದ ಪ್ರಾರಂಭ ಆಗಿ ಅದು ನಾಳೆ ಮಾಂಸಾಹಾರದ ವಿರುದ್ಧದ ಒಂದು ಷಡ್ಯಂತರಕ್ಕೆ ಕಾರಣ ಆಗುತ್ತೆ. ಮೊದಲು ಹಲಾಲ್ ಕಟ್ಟೋ ಜಡ್ಕಾ ಕಟ್ಟೋ ಅಂತ ಚರ್ಚೆ ಮಾಡ್ತಾ ಮಾಡ್ತಾ ನಂತರ ಮಾಂಸಾಹಾರ ಬೇಕೋ ಮಾಂಸಾಹಾರ ಮಾಡಕೂಡ್ದು ಅನ್ನೋ ಸ್ಥಿತಿಗೆ ಬಂದು ಮಾಂಸಾಹಾರನ ತಿನ್ನಬೇಡಿ ಎಲ್ಲ ಕೂಡ ಸಸ್ಯಾಹಾರ ತಿನ್ನಿ ಅನ್ನೋ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಆಹಾರ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೆಸುವ ಪೂರ್ವ ಸೂಚನೆ ಇದು. ಇದರ ಬಗ್ಗೆ ಧ್ವನಿ ಎತ್ತಬೇಕು. ಆದರೆ ಯಾರು ಧ್ವನಿ ಎತ್ತನೇ ಇಲ್ಲ. ಯಾರ್ಯಾರು ಸಂಘ ಪರಿವಾರದಲ್ಲಿ BJPಯವರಲ್ಲಿ ಇದ್ದಂಥ ಮಾಂಸಾಹಾರಿಗಳು ಒಂದು ನಿಮಿಷ ಆಲೋಚನೆ ಮಾಡಿದ್ದಾರೆ. ಹಲಾಲ್ ಕಟ್ಟಾಗಲಿ ಜಡ್ಕಾ ಕಟ್ಟಾಗಲಿ ಮಾಂಸ ತಿನ್ನುವವರಿಗೆ ತಿನ್ನೋದು ಮುಖ್ಯ ಅಷ್ಟೇ. ಹಲಾಲ್ ಕಟ್ ಯಾಕೆ ಬಂತು ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ಅಂದರೆ ಯಾವಾಗ ನೀವು ತಿನ್ನುವ ಆಹಾರ ಇರುತ್ತಲ್ಲ, ಆ ಪ್ರಾಣಿ ಇರುತ್ತಲ್ಲ, ಆ ಪ್ರಾಣಿ ಸಾಯುವಾಗ ಚಡಪಡಿಕೆಯಿಂದ ಸಾಯಬಾರದು. ಯಾಕೆಂದರೆ ಅದರ ಬಗ್ಗೆ ಕೂಡ ಆ ಒಂದು ಪ್ರಾಣಿ ಚಡಪಡಿಕೆಯಿಂದ ಸತ್ತರೆ ಇನ್ನೊಂದು ಸತ್ತರೆ ಬಿಸಿ ಅದರ ಮಾಂಸಖಂಡಗಳು ಬಿಗಿಯಾಗ್ತಾವಂತೆ. ನನಗೆ ಗೊತ್ತಿಲ್ಲ, ನನಗೆ ವಾಟ್ ಎವರ್ ಇಟ್ ಮೇ ಬಿ, ನಾವು ತಿಂತಿದ್ದೀವಿ, ತಿನ್ನಬೇಕಾದ್ರೆ ಅದನ್ನು ಕೊಲೆ ಮಾಡಲೇಬೇಕು, ಅದನ್ನು ಹತ್ಯೆ ಮಾಡಲೇಬೇಕು. ಸೊ ಇದನ್ನು ವಿಚಾರವನ್ನು ಎರಡು ಕಾರಣಕ್ಕೆ ಈ ವಿಚಾರವನ್ನು ಇಟ್ಕೊಳ್ಳಲಾಗಿದೆ. ಒಂದು, ಮುಸ್ಲಿಂ ದ್ವೇಷವನ್ನು ಕಂಟಿನ್ಯೂ ಮಾಡಬೇಕು ಮುಂದಿನ ಚುನಾವಣೆಯವರೆಗೆ. ಅದು ಚುನಾವಣಾ ಲಾಭವನ್ನು ಕೊಡಬೇಕು ಅಂತೇಳಿ BJP ತನ್ನ ಸಂಘ ಪರಿವಾರದ ಈ ಕಾಲಾಳುಗಳನ್ನು ಎತ್ತಿ ಕಟ್ಟಿದೆ. ಒಂದು ಉದ್ದೇಶ. ಮುಸ್ಲಿಂ ದ್ವೇಷ ಹಾಗೇ ಹಿಂದೂಗಳಲ್ಲಿ ಮುಸ್ಲಿಂ ದ್ವೇಷವನ್ನು ಇಟ್ಟು ಅದರ ರಾಜಕೀಯ ಲಾಭವನ್ನು ಪಡಿಬೇಕು ಅನ್ನೋದು ಒಂದು. ಎರಡನೇದು, ಏನು ಸಂಘ ಪರಿವಾರ ಏನಿದೆ ಅವರು ಏನು ಭಗವದ್ಗೀತೆಯನ್ನು ಏನು ನಂಬುತ್ತಾರೆ, ಇನ್ನೊಂದು ಏನು ನಂಬ್ತಾರೆ, ಅವರು ವರ್ಣಾಶ್ರಮ ಧರ್ಮವನ್ನು ನಂಬ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ವರ್ಣಾಶ್ರಮ ಧರ್ಮದ ಸಮಾಜವನ್ನು ಮತ್ತೆ ಪುನರ್ಸ್ಥಾಪಿಸುವ ಷಡ್ಯಂತರದ ಭಾಗ ಇದು. ಅಂದರೆ ಒಂದು ಕಡೆ ಮುಸ್ಲಿಮರ ಮೇಲೆ ಆಘಾತ ಮಾಡೋದು, ಎರಡನೇದಾಗಿ ಮಾಂಸಾಹಾರಿಗಳ ಮೇಲೆ ಪ್ರಹಾರ ಮಾಡುವುದು. ಈ ಮುಂದೆ ಅದೇ ಚಳವಳಿ ಬರುತ್ತೆ ಮಾಂಸಾಹಾರದ ವಿರುದ್ಧ. ಈಗ ತಕ್ಷಣ ಮಾಡುವ ಧೈರ್ಯ ಇಲ್ಲ ಅವರಿಗೆ.
ಸಾವಕಾಶವಾಗಿ ಹಲಾಲ್ ಕಟ್ ಜಟ್ಕಾ ಕಟ್ ಅಂತ ಹೇಳ್ತಾ ಹಲಾಲ್ ಕಟ್ಟನ್ನು ವಿರೋಧಿಸ್ತಾ, ಮುಸ್ಲಿಮರನ್ನು ವಿರೋಧಿಸ್ತಾ, ಬಹುಸಂಖ್ಯಾತರನ್ನು ಒಗ್ಗೂಡಿಸ್ತಾ, ಬಹುಸಂಖ್ಯಾತರ ಪಾಪ ಮುಗಿದ್ರು, ಇವರಿಗೆ ಅರ್ಥ ಆಗ್ತಾ ಇಲ್ಲ, ಅವರ ಆಹಾರ ಪದ್ಧತಿ ಮೇಲೆ ದಾಳಿ ನಡೆಸ್ತಾರೆ. ಇದನ್ನು ದಲಿತರು, ಶೂದ್ರರು, ಹಿಂದುಳಿದ ವರ್ಗದವರು ಅರ್ಥ ಮಾಡ್ಕೋಬೇಕು. ಒಂದು ಕಡೆ ಮುಸ್ಲಿಂ ಟಾರ್ಗೆಟ್ ಆದ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ ದಲಿತರೇ, ಅದರ ನೆಕ್ಸ್ಟ್ ಟಾರ್ಗೆಟ್ ಹಿಂದುಳಿದ ವರ್ಗದವರೇ. ಆ ಟಾರ್ಗೆಟ್ ಇಟ್ಟುಕೊಂಡು ಇವರು ವ್ಯವಹಾರ ಮಾಡ್ತಿದ್ದಾರೆ, ಷಡ್ಯಂತರ ಮಾಡ್ತಿದ್ದಾರೆ. ಇದನ್ನು ಅರ್ಥ ಇದರಲ್ಲಿ ಮಾಧ್ಯಮ ಕೂಡ ಭಾಗಿಯಾಗಿದೆ ಈ ಒಂದು ಷಡ್ಯಂತರವನ್ನು ಅನುಷ್ಠಾನಗೊಳಿಸುವಲ್ಲಿ. ಆದ್ದರಿಂದ ಎಲ್ಲರೂ ಎಚ್ಚರಗೊಳ್ಳಬೇಕಾದ ಅಗತ್ಯ ಇದೆ. ಯಾಕೆಂದರೆ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ ಆಹಾರ ಸ್ವಾತಂತ್ರ್ಯ ಏನಿದೆಯಲ್ಲ, ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಮಾಂಸಾಹಾರ ಬೇಕಾದವನು ಮಾಂಸಾಹಾರ ಸ್ವೀಕರಿಸಲಿ, ಸಸ್ಯಾಹಾರ ಬೇಕಾದವನು ಸಸ್ಯಾಹಾರ ಸ್ವೀಕರಿಸಲಿ. ಈಗ ಮಾಂಸಾಹಾರ ಸಸ್ಯಾಹಾರದ ನಡುವೆ ತಲೆದೂಗಿದ ನಾಗಪುರದ ಕಾಲಾಳುಗಳು ಸರ್ಕಾರದ ಬೆಂಬಲದೊಂದಿಗೆ ಈ ಆಹಾರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತಾರೆ ಅನ್ನೋದು ನನಗೆ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ದಯವಿಟ್ಟು ಎಚ್ಚರಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.